ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ ಇದೊಂದು ಐಕಾನಿಕ್ ಪ್ಲೇಸ್ ರೀ. ನಾನು ಹೇಳಲ್ಲ, ನೀವು ನೋಡಿ ಒಂದ್ಸತಿ ಎಲ್ಲಿ ಅಂತ. ಗೆಸ್ ಮಾಡಿರೋರು ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ. ಗೆಸ್ ಮಾಡಿಲ್ಲ ಅಂದರೆ ಮಧುರೈನ ಒಂದು ಪ್ರಸಿದ್ಧ ಸ್ಥಾನ ಆದಂತಹ ಮಧುರೈ ಮೀನಾಕ್ಷಿ ಅಮ್ಮ ದೇವಸ್ಥಾನದ ಮುಂದೆ ದರ್ಶನ ಚೆನ್ನಾಗಾಯಿತು. ಈಗ ನಾ ಏನಕ್ಕೆ ಮಧುರೈಗೆ ಬಂದಿದ್ದು ಅದನ್ನು ನೋಡೋಕ್ಕೆ ಹೋಗೋಣ. ಗಾಡಿ ಓಡೋಕ್ಕಂತೂ ಪೆಟ್ರೋಲ್ ಬೇಕಲ್ವಾ, ಅದೇ ಥರ ನಮಗೂ ಈ ದೇಹ ಓಡಾಡಬೇಕಂದ್ರೆ ಹೊಟ್ಟೆಗೆ ಏನಾದರೂ ಇರಲೇಬೇಕು. ದೇವಸ್ಥಾನ ಸುತ್ತಿದಾಯಿತು, ಅಂದರೆ ಟೆಂಪಲ್ ರನ್ ಮಾಡಿದ್ದಾಯಿತು. ಈಗ ತಮಿಳ್ನಾಡಿನ ಅಥೆಂಟಿಕ್ ಡಿಶಸ್ ಆದಂತಹ ಇಡ್ಲಿ ಸಾಂಬಾರು ಮತ್ತು ದೋಸೆ, ಅದ್ರ ಜೊತೆ ಆಲೂಗಡ್ಡೆ ಪಲ್ಯ. ಮತ್ತು ಟೆಂಪಲಿಂದ ಎಕ್ಸಿಟ್ ಆಗಿದ ತಕ್ಷಣ ನಿಮ್ಮ ರೈಟ್ ಹ್ಯಾಂಡ್ ಸೈಡ್, ವೆಸ್ಟ್ ಗೇಟಿಂದ ನೀವು ಎಕ್ಸಿಟ್ ಆಗಿದ ತಕ್ಷಣ ನಿಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿ ಫಸ್ಟ್ ಹೋಟ್ಲೇ ಇದು. ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಅವ್ರು ಆಪ್ಷನ್ ಕೊಟ್ಟರು, ಡಿಪ್ ತೊಗೊತೀರೋ ಇಲ್ಲ ನಾರ್ಮಲಾಗಿ ಹಾಗೆ ತೊಗೊತೀರೋ ಇಡ್ಲಿ ಅಂತ. ಬಟ್ ನಾವು ನಾರ್ಮಲಾಗಿ ಚೂಸ್ ಮಾಡಿದ್ರೆ ನೋಡೋಣ ಹೆಂಗಿದೆ ಅಂತ. ಸಾಂಬಾರು ಜೊತೆ ನುಗ್ಗೆಕಾಯಿ ಸಾಂಬಾರಿದು ಚೆನ್ನಾಗಿದೆ, ಖಾರವಾಗಿ ಚೆನ್ನಾಗಿದೆ. ಇಡ್ಲಿ ಕೂಡ ಸಾಫ್ಟ್ ಆಗಿದೆ. ನೋಡೋಣ ಬನ್ನಿ ಇವಾಗ ದೋಸೆ ಹೆಂಗಿದೆ ಅಂತ. ಹೆಂಗಿದೆಯೋ ಇಡ್ಲಿ ರಿವ್ಯೂ ಕೊಟ್ಟಿದ್ದಂತೂ ಆಯಿತು. ಇವಾಗ ದೋಸೆ ರಿವ್ಯೂ ಹೆಂಗಿದೆ ಅಂತ ಅವನು ಹೇಳ್ತಾನೆ. ಸಾಂಬಾರು ಹೆಂಗಿತ್ತು, ದೋಸೆ ಹೆಂಗಿತ್ತು, ಮತ್ತು ಆಲೂಗಡ್ಡೆ ಪಲ್ಯ ಹೆಂಗಿತ್ತು ಅಂತ ಅವನು ಹೇಳ್ತಾನೆ. ಕೇಳೋಣ ಬನ್ನಿ. ಸೊ ದೋಸೆ ತುಂಬ ಸಾಫ್ಟಾಗಿತ್ತು. ಒಳಗಡೆ ಇರೋ ಪಲ್ಯದ ಕ್ವಾಂಟಿಟಿ ಕೂಡ ಜಾಸ್ತಿನೇ ಕೊಟ್ಟಿದ್ದರು. ಅದರಲ್ಲಿ ಯಾವುದೇ ಥರದ ಮುಜುಗರ ಕೂಡ ಇಲ್ಲ ಗಾಯ್ಸ್. ಅದ್ರ ಜೊತೆ ಸಾಂಬಾರು ಅವ್ನು ಹೇಳ್ದಂಗೆ ತುಂಬ ಚೆನ್ನಾಗಿತ್ತು. ಸೊ ಒಂದು ಸತಿ ಬಂದಾಗ ಈ ಕಡೆ ಇಡ್ಲಿ ದೋಸೆ ಮಾತ್ರ ಯಾವತ್ತೂ ಮಿಸ್ ಮಾಡಬೇಡಿ, ಎಸ್ಪೆಷಲಿ ಚೆನ್ನೈ. ಹೋಗ್ಬೇಡಿ ಪೂರಿ ಕೂಡ ಇದೆ, ಪೂರಿ ಕೂಡ ಟ್ರೈ ಮಾಡಿ. ದಪ್ಪಕ್ಕೆ ಚೆನ್ನಾಗಿ ಊದ್ಕೊಂಡಿದೆ ಪೂರಿ. ನೋಡೋಣ ಅದು ಹೆಂಗಿದೆ ಅಂತ. ಆಲೂಗಡ್ಡೆ ಪಲ್ಯ ಜೊತೆ ಟ್ರೈ ಮಾಡೋಣ. ಪೂರಿ ಕೂಡ ಚೆನ್ನಾಗಿದೆ ರೀ, ಫ್ರೆಶ್ ಆಗಿದೆ. ಆಗ್ತಾನೆ ನಾವು ಹೇಳಿದ ತಕ್ಷಣ ಮಾಡಿಕೊಟ್ರು. ನಾವು ಹೇಳಿದ ತಕ್ಷಣ ಈ ಕೆಲವು ಹೋಟ್ಲಲ್ಲಿ ಒಂದೇ ನಿಮಿಷಕ್ಕೆ ತಂದು ಕೊಡ್ತಾರಲ್ಲ, ಆ ಥರ ಅಲ್ಲ. ಇಲ್ಲಿ ಸ್ವಲ್ಪ ಟೈಮ್ ತೊಗೊಂಡು ನೀಟಾಗಿ ಫ್ರೆಶ್ಶಾಗೆ ಮಾಡಿಕೊಟ್ರು. ಸೊ ಓವರಾಲ್ ನನ್ನ ಕಡೆಯಿಂದ 10 on 10 ಇಡ್ಲಿಗೆ ಮತ್ತು ಪೂರಿಗೆ. ದೋಸೆಗೆ 10 on 10 ಅಗೇನ್ ಗಾಯ್ಸ್. ಚೆನ್ನಾಗಿ ತಿಂದು 1.5 ಕಿಲೋಮೀಟ್ರ್ ನಡೆದು ಮಧುರೈ ಜಂಕ್ಷನ್ನ ರೀಚ್ ಆಗಿದ್ದೀವಿ. ಏನಪ್ಪ ಇವನು ಮೀನಾಕ್ಷಿ ಅಮ್ಮ ದೇವಸ್ಥಾನ ತೋರಿಸ್ದ, ಅದಾಗಿದ ತಕ್ಷಣ ಹೋಟ್ಲಿಗೆ ಕರ್ಕೊಂಡೋಗಿ ನಮ್ಮ ಹೊಟ್ಟೆ ಉರಿಸ್ದ ಅಂತ ಅಂದ್ಕೊಂಡಿದ್ದೀರಾ. ಅದಾಗಿದ ತಕ್ಷಣ ಈ ಮಧುರೈ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದಾನೆ ಅಂದ್ಕೊಂಡಿದ್ದೀರಾ. ಇನ್ನೇನು ಯೋಚನೆ ಮಾಡ್ತಿರ್ತೀರಾ, ಯಾವುದೋ ಟ್ರೈನ್ ತೊಗೊಂಡು ಬೆಂಗಳೂರಿಗೆ ಹೋಗ್ತಾನೆ ಅಂತ. ನಿಜಾನೇ, ಟ್ರೈನ್ ತೊಗೊಂಡು ಬೆಂಗಳೂರಿಗೆ ಹೋಗೋದು. ಬಟ್ ಯಾವ ಸ್ಪೆಷಲ್ ಟ್ರೈನ್ ಗೊತ್ತಾ? 3, 2, 1. ಈ ಟ್ರೈನಲ್ಲಿ ಟೋಟಲಾಗಿ 8 ಕೋಚ್ ಇದೆ. ಆ 8 ಕೋಚಲ್ಲಿ 7 ಕೋಚ್ ಬಂದು AC ಚೇರ್ ಕಾರ್ ಕೋಚ್, ಮತ್ತು ಇನ್ನೊಂದು ಕೋಚ್ ಇದೆಯಲ್ಲ ಅದು ಒಂದು ಎಕ್ಸಿಕ್ಯೂಟಿವ್ AC ಚೇರ್ ಕಾರ್ ಕೋಚ್. ಆ ಒಂದು ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಕೋಚಲ್ಲಿ ಇವಾಗ ನಾನಿದ್ದೀನಿ. ಬನ್ನಿ ಅದ್ರ ಬಗ್ಗೆ ತೋರಿಸ್ತೀನಿ ಹೆಂಗಿದೆ ಅದು ಅಂತ. ಟೋಟಲಲ್ಲಿ ನಿಮಗೆ ರೈಟ್ ಹ್ಯಾಂಡ್ ಸೈಡಲ್ಲಿ 2x2 ಸೀಟ್ ಸಿಗುತ್ತೆ. ಅಂದರೆ ಈ ಕಡೆ ಇಬ್ಬರು ಕೂತ್ಕೋಬೋದು, ಈ ಕಡೆ ಕೂಡ ಇಬ್ಬರು ಕೂತ್ಕೋಬೋದು. ಇವಾಗ ನಾವು ಕೂತ್ಕೊಂಡು ತೋರಿಸ್ತೀವಿ ಹೆಂಗಿದೆ ಅಂತ. ಸೀಟ್ ವಿಡ್ತ್ ಸಕ್ಕತ್ತಾಗಿದೆ ರೀ. ನೋಡಿ, ನಾನಿಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಇನ್ನೂ ಇಷ್ಟು ಜಾಗ ಉಳಿಯುತ್ತೆ. ಸೊ ಆರಾಮಾಗೆ ಕಾಲು ಚಾಚ್ಕೊಂಡು ರಾಜ ಮರ್ಯಾದೆ ಅನುಭವಿಸ್ಕೊಂಡು ಆರಾಮಾಗಿ ಕೂತ್ಕೋಬೋದು ಈ ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಕೋಚಲ್ಲಿ. ಪ್ರೈಸ್ ಕೂಡ ನೀವು ಅಷ್ಟೇ ಪೇ ಮಾಡ್ತೀರಾ. AC ಚೇರ್ ಕಾರ್ ಕಂಪೇರ್ ಮಾಡಿದ್ರೆ ಡಬಲ್ ಪೇ ಮಾಡ್ತೀರಾ ನೀವು ಎಕ್ಸಿಕ್ಯೂಟಿವ್ ಚೇರ್ ಕಾರಲ್ಲಿ. ಸರಿ, ಅದು ಬಿಡಿ, ಪರವಾಗಿಲ್ಲ. ಇದು ಇಲ್ಲಿ ಕೋಟ್ ಹ್ಯಾಂಗರ್ ಇದೆ. ಕೋಟ್ ಹ್ಯಾಂಗರ್ ಮತ್ತು ಮ್ಯಾಗ್ಝೀನ್ ಹೋಲ್ಡರ್ ಕೊಟ್ಟಿದ್ದಾರೆ. ಇದು ಬಂದು ಫುಟ್ ರೆಸ್ಟ್, ಓಪನ್ ಮಾಡ್ಕೋಬೋದು. ನಿಮಗೆ ಈ ಥರ ಲಾಕ್ ಆಗುತ್ತಿದ್ದು. ನಿಮಗೆ ಬೇಡ ಅಂದರೆ ಇಲ್ಲಿ ಲಿವರ್ ಕೊಟ್ಟಿದ್ದಾರಲ್ಲ, ಸೇಮ್ ಅದನ್ನು ಒತ್ತಿ ಈ ಥರ ಇದೆ. ಇನ್ನು ರಿಕ್ಲೈನಿಂಗ್ ಬಗ್ಗೆ ಹೇಳಬೇಕಂದ್ರೆ ಸೇಮ್ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ. ಪ್ರೆಸ್ ಮಾಡಿದ್ರೆ ಇದು ನಾರ್ಮಲ್ ಪೊಸಿಷನಲ್ಲಿದೆ. ಪ್ರೆಸ್ ಮಾಡಿದ್ರೆ ಇಷ್ಟು ರಿಟ್ರಾಕ್ಟ್ ಆಗುತ್ತೆ. ಆಲ್ಮೋಸ್ಟ್ ಮಲ್ಕೊಂಡು ಹೋಗ್ಬೋದು, ಆ ಥರ ಇದು ರಿಟ್ರಾಕ್ಟ್ ಆಗುತ್ತೆ. ಇನ್ನು ಕಲರ್ ಕಾಂಬಿನೇಷನ್ ಬಗ್ಗೆ ಹೇಳಬೇಕಂದ್ರೆ ನಾರ್ಮಲ್ ಕೊಡ್ತಾರಲ್ಲ ಆ ಪರ್ಪಲ್ ಡಾಟೆಡ್ ಡಿಸೈನಲ್ಲಿ ಅದೇ ಕಲರ್ ಇದೆ. ಮತ್ತು ಇಲ್ಲಿ ನೋಡಿದ್ರೆ ನಿಮಗೆ ಟಚ್ ಸೆನ್ಸಿಟಿವಿಟಿ ಲೈಟ್ ಕೊಟ್ಟಿದ್ದಾರೆ. ಮುಟ್ಟಿದ್ರೆ ಮುನಿ ಅಂತಾರಲ್ಲ ಆ ಥರ. ಇದು ಮುಟ್ಟಿದ ತಕ್ಷಣ ಇದು ಆನ್ ಆಗುತ್ತೆ. ಇನ್ನು ಟ್ರೇ ಟೇಬಲ್ ಬಗ್ಗೆ ಹೇಳಬೇಕಂದ್ರೆ ಇದ್ರೊಳಗಡೆ ಇರುತ್ತೆ. ಆಮ್ರೆಸ್ಟ್ ಒಳಗಡೆ ಟ್ರೇ ಟೇಬಲ್ ಇರುತ್ತೆ. ಲೆಫ್ಟ್ ಸೈಡ್ ಅಂದರೆ ನಾನು ಇವಾಗ ಕೂತಿರೋದು ಲೆಫ್ಟ್ ಹ್ಯಾಂಡ್ ಸೈಡ್, ಅಂದರೆ ಐಲ್ ಸೀಟ್ ಅಂತಾರೆ. ಇಲ್ಲಿ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರುತ್ತೆ. ಓಪನ್ ಮಾಡಿ ಈ ಥರ ನೀವು ಅರ್ಧ ಓಪನ್ ಆಗಿರುತ್ತೆ. ಇದನ್ನು ನೀವು ಬೇಕಾದ್ರೆ ಫುಲ್ ಓಪನ್ ಮಾಡ್ಕೊಂಡು ಇಡೀ ಸೀಟ್ ಕವರ್ ಆಗುತ್ತೆ. ಇದು ಬೇರೆ ಒಂದೇ ಬರುತ್ತೆ ಬರೀ ಅರ್ಧ ಕವರ್ ಆಗ್ತಾಯಿತ್ತು. ಬಟ್ ಆದರೆ ಇದರಲ್ಲಿ ಈ ಸೀಟ್ ಫುಲ್ಲು
ಟ್ರೇ ಟೇಬಲ್ ಓಪನ್ ಆಗುತ್ತೆ. ಮತ್ತು ಇಲ್ಲಿ ಗ್ಲಾಸ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಸೊ ಒಂದೇ ಭಾರತ್ತು 110ಅಲ್ಲಾದರೂ ಹೋಗಲಿ, 130ನಲ್ಲಾದರೂ ಹೋಗಲಿ, ಬ್ಯಾಡ್ರಿ 160ಅಲ್ಲಾದರೂ ಹೋಗಲಿ, ಆರಾಮಾಗಿ ನೀವು ಟ್ರೇ ಟೇಬಲ್ ಮೇಲೆ ನೀರು ಇಟ್ಕೊಂಡು ಯಾವುದೇ ರೀತಿ ಭಯ ಇಲ್ದಂಗೆ, ಈಚೆಲ್ಲಿ ಹೋಗುತ್ತೆ ಅಂತ ಯಾವುದೇ ರೀತಿ ಭಯ ಇಲ್ದಂಗೆ ಆರಾಮಾಗೆ ನೀವು ಟ್ರಾವೆಲ್ ಮಾಡ್ಬೋದು ಈ ಎಕ್ಸಿಕ್ಯೂಟಿವ್ ಕ್ಲಾಸಲ್ಲಿ. ಅಷ್ಟು ಪೇ ಮಾಡ್ತಾ ಇದ್ದೀರಾ, ಒಂದಾದ್ಮೇಲೆ ಒಂದು ಫೀಚರ್ ನೋಡ್ತಾನೆ ಇದ್ದೀರಾ. ಇನ್ನೂ ಒಂದು ಫೀಚರ್ ತೋರಿಸೋದು ಮರ್ತೋಗಿದೆ, ಇವಾಗ ತೋರಿಸ್ತೀನಿ ನೋಡಿ. ಏನಾದರೂ ಬರೀ ಈ ವ್ಯೂ ನೋಡಿ ನಿಮಗೆ ಬೋರ್ ಹೊಡಿತು ಅಂದರೆ ಹೊರಗಡೆ ಬೆಟ್ಟ ಗುಡ್ಡಗಳು ಒಳ್ಳೆ ವ್ಯೂಸ್ ಬರ್ತಾಯಿದೆ ಅಂದರೆ ಈ ಸೀಟ್ಸ್ನ ತಿರುಗಿಸ್ಕೊಂಡು ನೀವು ಇನ್ನೂ ಚೆನ್ನಾಗಿರೋ ಅಂಥ ವಿಂಡೋ ವ್ಯೂ ನೋಡ್ಬೋದು ನೀವು. ಅದು ಬೇಡ್ರಿ, ನಮ್ಮಂಥ ರೈಲ್ ಫ್ಯಾನ್ಸ್ಗೆ ಆ ಕಡೆ ವಿಂಡೋ ಸೀಟ್ ತುಂಬ ಇಂಪಾರ್ಟೆಂಟ್. ವಿಂಡೋ ಸೀಟ್ ಸಿಕ್ಕಿಲ್ಲ ಅಂದರೆ ನಾವೇನು ಮಾಡ್ತೀವಿ ಗೊತ್ತಾ, ಎಕ್ಸಿಕ್ಯೂಟಿವ್ ಕೋಚಲ್ಲಿ ಈ ಥರ ಒಂದು ಕೆಳಗಡೆ ಇಲ್ಲಿ ತೋರಿಸ್ತೀನಿ, ಇಲ್ಲೊಂದು ನಾಬ್ ಕಾಣಿಸ್ತಾ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿ ಏನಾಗುತ್ತೆ ನೋಡಿ. ಇವಾಗ ಹೀಗೆ ನಮಗೆ ವಿಂಡೋ ಸೀಟ್ ಇಲ್ಲ ಅಂದರೂ ಪರವಾಗಿಲ್ಲ, ಈ ಥರ ಜುಗಾಡ್ ಮಾಡ್ಕೊಂಡು ನಾವು ವಿಂಡೋ ಸೀಟ್ನ ಎಂಜಾಯ್ ಮಾಡ್ಬೋದು. ನಾನು ಅಂತಲ್ಲ, ನೀವು ಕೂಡ ಈ ಫೀಚರ್ನ ಯೂಸ್ ಮಾಡಿಕೊಂಡು ಒಳ್ಳೆ ಸೀನ್ರೀಸ್ನ ಈ ದೊಡ್ಡ ವಿಂಡೋಸಲ್ಲಿ ನೀವು ಎಂಜಾಯ್ ಮಾಡ್ಬೋದು. ಈ ಎಕ್ಸಿಕ್ಯೂಟಿವ್ ಕ್ಲಾಸಲ್ಲಿ ಮಾತ್ರ ಈ ಫೀಚರ್ ಅವೈಲೇಬಲ್ ಇರೋದು. ಸೊ ಎಕ್ಸಾಕ್ಟಾಗಿ ಆಲ್ಮೋಸ್ಟ್ ಹೇಳ್ಬೋದು 1 ಗಂಟೆಗೆ ನಮಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಯಿತು ನಮ್ಮ ಪ್ರಧಾನಮಂತ್ರಿ ಮೋದಿ ಕಡೆಯಿಂದ. ಸೊ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಕರ್ನಾಟಕದ ರಾಜಧಾನಿಯಾದಂತಹ ಬೆಂಗಳೂರು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ತನಕ. ಸೊ ಬನ್ನಿ ನೋಡೋಣ, ಸರ್ವಿಸ್ ಸ್ಟಾರ್ಟ್ ಆಗುತ್ತೆ ಮತ್ತು ಏನೇನು ವೆಲ್ಕಮ್ ಡ್ರಿಂಕ್ ಆಗಿ ನಮಗೆ ಕೊಡ್ತಾರೆ ಅಂತ. Acceleration begins. अब इसके बाद मैं आपको रिवर्स वंदे भारत के बारे में बताऊंगा। अब मैं आपको रिवर्स वंदे भारत के बारे में बताऊंगा, जो वापस जो मदुरई से बैंगलोर रेंज को जब रिटर्न होगी बैंगलोर टू मदुरई, बैंगलोर कैंटी में 1:30 पे रवाना होगी 1:30 में PM और मदुरई 9:45 PM में अराइवल होगा। 8 घंटे की ट्रेन लेगी, जो कि जाने वाली वंदे भारत से आधा घंटा ज़्यादा रहेगी। अगर एक्सपेक्टेड फेयर कार की मैं फेयर बताऊँ तो रुपीज़ 160 रुपीज़ की फेयर रहने वाली है, और अगर मैं शेयर कार की फेयर बताऊँ तो उसका रहने वाला है 1740 रुपीज़। इस प्रकार से मैंने आपको सारे फेयर्स रिलेटेड ನೋಡ್ತಿದ್ದೀರಲ್ಲ, ನಮ್ಮ ಟಾಪ್ ಸ್ಪೀಡ್ ಹೊರಟಿದ್ದು ಜಸ್ಟ್ 4 ನಿಮಿಷಕ್ಕೆ ನಮ್ಮ ಟಾಪ್ ಸ್ಪೀಡ್ ಅಟೈನ್ ಮಾಡಿದ್ದಾಯಿತು. ಅಷ್ಟು ಕ್ವಿಕ್ಕಾಗಿದೆ ವಂದೇ ಭಾರತ್ ಆಕ್ಸಲರೇಟ್ ಮಾಡುತ್ತೆ. ಇದು ನಾರ್ಮಲ್ ವಂದೇ ಭಾರತ್ ಅಲ್ಲ, ವಂದೇ ಭಾರತ್ 2.0ನಲ್ಲಿ ಬರುತ್ತೆ. ಜಪಾನಲ್ಲೂ ಬುಲೆಟ್ ಟ್ರೈನ್ ಇದೆಯಲ್ಲ, ಅದಕ್ಕೆ 0 to 100 ಕಂಪೇರ್ ಮಾಡಿದ್ರೆ ನಮ್ಮ ವಂದೇ ಭಾರತ್, ನಮ್ಮ ಇಂಡಿಯಾನಲ್ಲಿ ಮಾಡಿರೋ ವಂದೇ ಭಾರತ್ ಅದನ್ನು ಆರಾಮಾಗಿ ಬೀಟ್ ಮಾಡತ್ರಿ. 112, 113 GPS ಎರರ್ ಇರುತ್ತೆ, ಬಟ್ 110 ಕ್ರೂಸ್ ಕಂಟ್ರೋಲಲ್ಲಿ ಆರಾಮಾಗಿ ಹೋಗುತ್ತೆ ಈ ಟ್ರೈನ್. ಸೊ ಹೊರಟಿದ ತಕ್ಷಣವೇ ನಮ್ಮ ಫಸ್ಟ್ ಸರ್ವಿಸ್ ಸ್ಟಾರ್ಟ್ ಆಯಿತು. ಸರ್ಪ್ರೈಸಿಂಗ್ಲಿ 1 ಲೀಟ್ರ್ ವಾಟರ್ ಬಾಟಲ್ ಕೊಟ್ಟಿದ್ದಾರೆ ಈ ಸತಿ. ಯೂಶ್ವಲಾಗಿ ½ ಲೀಟ್ರ್ ಕೊಡ್ತಾರೆ, ಪರವಾಗಿಲ್ಲ ನೋಡಿ. ನಮ್ಮ ಟ್ರೈನ್ 110ನಲ್ಲಿ ಕ್ರೂಸ್ ಆಗ್ತಾಯಿದೆ. ಸ್ಟೆಬಿಲಿಟಿ ಹಾಗೆ ತೋರಿಸ್ಬಿಡ್ತೀನಿ ನೋಡಿ ಹೆಂಗೆ ಸ್ಟೆಬಿಲಿಟಿ ಇದೆ ಅಂತ. ಹಾಂ, ಸ್ವಲ್ಪ ಟಾಪಲ್ಲಿ ಆಗ್ತಾಯಿದೆ, ಬಟ್ ನೋಡಿ ಥ್ಯಾಂಕ್ ಯು ಭಯ್ಯ. ಸೊ ವಾಟರ್ ಬಾಟಲ್ ಆಯಿತು, ಕ್ಯಾಪ್ ಓಪನ್ ಮಾಡೋ ಅಷ್ಟರಲ್ಲಿ ಊಟ ಕೂಡ ಬಂತು.
1 ಸೆಕೆಂಡ್ ಕೊಡಿ, ಓಪನ್ ಮಾಡಿಬಿಟ್ಟು ಹೇಳ್ತೀನಿ ಒಳಗಡೆ ಏನೇನು ಕೊಟ್ಟಿದ್ದಾರೆ ಅಂತ. ನಮಗಿವಾಗ ಡಿನ್ನರ್, ಸೊ ನಮಗಿವಾಗ ಲಂಚ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ ಹೆಂಗಿದೆ ಅಂತ. ಸ್ಟಾರ್ಟಿಂಗು ಬಿಸಿಯಾಗಿಲ್ಲ, ಬಟ್ ಆದರೂ ಪರವಾಗಿಲ್ಲ. 2 ಚಪಾತಿ ಕೊಟ್ಟಿದ್ದಾರೆ. ಹಾಂ, ಚಪಾತಿನೇ 2 ಚಪಾತಿ ಕೊಟ್ಟಿದ್ದಾರೆ. ಮತ್ತು 2 ಚಿಕ್ಕ ಚಿಕ್ಕ ಪಾಕೆಟ್ಸಲ್ಲಿ ಪುಲಾವ್ ಕೊಟ್ಟಿದ್ದಾರೆ. ಅದ್ರ ಜೊತೆ ಇಲ್ಲಿ ಚಿಪ್ಸ್ ಥರದ್ದೇನೋ ಕೊಟ್ಟಿದ್ದಾರೆ. ಮತ್ತು ಒನ್ ಆಫ್ ಮೈ ಫೇವ್ರೆಟ್ಟು ಮೈಸೂರು ಪಾಕ್ ಕೊಟ್ಟಿದ್ದಾರೆ. ಅದ್ರ ಜೊತೆ ಒಂದು ಮೊಸರು ಪ್ಯಾಕೆಟು ಮತ್ತು ಚಪಾತಿಗೋಸ್ಕರ ಅಥವಾ ಪಲಾವ್ಗೋಸ್ಕರ ಚೆನ್ನಾಗಿ ಕೊಟ್ಟಿದ್ದಾರೆ. ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಫಸ್ಟ್ ಥಿಂಗ್ಸ್ ಫಸ್ಟ್, ಚಪಾತಿ ದಪ್ಪಕ್ಕಿದೆ, ಸಾಫ್ಟ್ ಆಗಿದೆ, ಆದರೆ ಪರವಾಗಿಲ್ಲ. ಚೆನ್ನಾಗಿ ಜೊತೆ ಟ್ರೈ ಮಾಡಿ ನೋಡೋಣ ಹೇಗಿದೆ ಅಂತ. ಕಾಂಬಿನೇಷನ್ ಬ್ಯಾಲೆನ್ಸ್ ಔಟ್ ಆಗುತ್ತೆ ರೀ. ಇನ್ನೂ ಸ್ವಲ್ಪ ಸ್ಪೈಸಸ್ ಬೀಳ್ಬೋದಾಗಿತ್ತು, ಪರವಾಗಿಲ್ಲ. ಯಾರು ಮೈಲ್ಡಾಗೆ ತಿನ್ನಬೇಕಂತ ಆಸೆ ಪಡೋರಿಗೆ ಒಳ್ಳೆ ಊಟ ಅಂತಲೇ ಹೇಳ್ಬೋದು. ಬಟ್ ಒಂದು ಜ್ಞಾಪಕ ಇಟ್ಕೊಳ್ಳಿ, ಇದು ಇವತ್ತು ಇನಾಗ್ರಲ್ ರನ್ನಿಂಗ್ ಅಂತ ಮಾತ್ರ. ನಾಳೆಯಿಂದ ನಾಡಿದ್ದಿಂದ ಕಮರ್ಷಿಯಲ್ ರನ್ನಲ್ಲಿ ಏನು IRCTC ಸ್ಟ್ಯಾಂಡರ್ಡೈಸ್ ಮಾಡಿರ್ತಾರೋ, ಅಂದರೆ ರೈಸು, ಅದ್ರ ಜೊತೆ ಒಂದು ಕರಿ ಇರುತ್ತೆ, ಪನ್ನೀರ್ ಅಥವಾ ಚಿಕನ್ ಕರಿ ಇರುತ್ತೆ, ಮತ್ತು ದಾಲ್ ಇರುತ್ತೆ, ಚಪಾತಿ ಇರುತ್ತೆ, ಅದ್ರ ಜೊತೆ ಒಂದು ಐಸ್ ಕ್ರೀಮು ಮತ್ತು ಮೊಸರು ಕೊಡ್ತಾರೆ. ಸೊ ಇದು IRCTC ಸ್ಟ್ಯಾಂಡರ್ಡೈಸ್ ಮಾಡಿರೋಂಥ ಮೆನ್ಯೂಗಳು. ಇದು ನಿಮಗೆ ಕಮರ್ಷಿಯಲ್ ರನ್ನಲ್ಲಿ ಬರುತ್ತೆ. ಇದು ಇನಾಗ್ರಲ್ ರನ್ ಅಂತ ಮಾತ್ರ ನಿಮಗೆ ಈ ಥರ ಒಂದು ಊಟ ಕೊಟ್ಟಿದ್ದಾರೆ. ಸೊ ಪಲಾವ್ ನೋಡೋಣ, ಪಲಾವ್ ಹೆಂಗಿದೆ ಟೇಸ್ಟು ಅಂತ. ಕ್ಯಾರೆಟ್ ಹಾಕಿದ್ದಾರೆ, ಬಟಾಣಿ ಇದೆ, ಇದು ಕೂಡ ಚೆನ್ನಾಗಿದೆ. ಓಕೆ, ಓವರಾಲ್ 10 on 10 ಅಂತಲೇ ಈಸಿಯಾಗಿ ಕೊಡ್ತೀನಿ. ತಣ್ಣಗಿತ್ತು, ಬಟ್ ಪರವಾಗಿಲ್ಲ. ಮಧುರೈಯಿಂದ ಬೋರ್ಡ್ ಮಾಡಿರ್ತಾರೆ, ಅರ್ಧ ಗಂಟೆ ಇನಾಗ್ರೇಷನ್ನು ಲೇಟು, ಸೊ ಎಲ್ಲ ಸೇರಿಸಿದ್ರೆ ಚೆನ್ನಾಗಿತ್ತು ಊಟ ಅಂತಲೇ ಹೇಳ್ತೀನಿ ನಾನು. ಅಲ್ಲಿಗೆ 62 ಕಿಲೋಮೀಟ್ರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಮೊದಲನೇ ನಿಲ್ಗಡೆ ಆದಂತಹ ದಿಂಡಿಗಲ್ ರೀಚ್ ಆಗಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ DG. ಇವತ್ತಿನ ಟೈಮ್ ಟೇಬಲ್ ಬಗ್ಗೆ ಹೇಳಬೇಕಂದ್ರೆ 1:14ಕ್ಕೆ ಬರಬೇಕು, ಆದರೆ ಸ್ವಲ್ಪ ಲೇಟಾಗಿ ನಾವು ಇಲ್ಲಿಗೆ ಎಂಟ್ರ್ ಆಗಿದ್ದೀವಿ ದಿಂಡಿಗಲ್ ಸ್ಟೇಷನಲ್ಲಿ. ಟೈಮಿಂಗ್ಸ್ ಬಗ್ಗೆ ಹೇಳಬೇಕಂದ್ರೆ ಬೆಳಗ್ಗೆ 5:59ಕ್ಕೆ ಇಲ್ಲಿಗೆ ಬರುತ್ತೆ, ಮತ್ತು 6:01ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಬೆಂಗಳೂರು ಕ್ಯಾಂಟ್ ವಂದೇ ಭಾರತ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಇನ್ನು ಬೆಂಗಳೂರು ಕ್ಯಾಂಟ್ ಮಧುರೈ ವಂದೇ ಭಾರತ್ನ ಟೈಮಿಂಗ್ಸ್ ಬಗ್ಗೆ ಹೇಳಬೇಕಂದ್ರೆ 9:08ಕ್ಕೆ ರಾತ್ರಿ ಇಲ್ಲಿಗೆ ಬರುತ್ತೆ, ಮತ್ತು 9:10ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ದಿಂಡಿಗಲ್ನಲ್ಲಿ ವಂದೇ ಭಾರತ್ಗೆ ಕೊಟ್ಟಿರೋದು. ಮತ್ತು ಹುಷಾರಾಗಿರಿ, ನೀವು ಆಟೋಮೆಟಿಕ್ ಡೋರ್ಸ್ ಇದಲ್ಲ, ಅಂದರೆ ಒಂದು ಸತಿ ಲಾಕ್ ಆಯಿತು ಅಂದರೆ ಟ್ರೈನ್ ಮೂವ್ ಆಗಿದ ತಕ್ಷಣ ಈ ಡೋರ್ಸು ಏನೇ ಮಾಡಿದ್ರು ನೀವು ಓಪನ್ ಮಾಡೋಕ್ಕಾಗಲ್ಲ. ಎಮರ್ಜೆನ್ಸಿ ಬಟನ್ ಫುಲ್ ಮಾಡಿದ್ಮೇಲೆ ಈ ಟ್ರೈನ್ ಸ್ಟಾಪ್ ಆದಮೇಲೆ ಮಾತ್ರ ಈ ಡೋರ್ಸ್ ಓಪನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೋಡಿಕೊಂಡು ನೀವು ಇಲ್ಲಿಂದ ಹೊರಡಿ. ಸೊ ಹೊರಟಿದ್ದೀವಿ ದಿಂಡಿಗಲ್ ಜಂಕ್ಷನಿಂದ. ಸೊ ಟೋಟಲಾಗಿ 156 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಾದ್ಮೇಲೆ
ನಮ್ಮ ಇನ್ನೊಂದು ನಿಲುಗಡೆ ಆದಂತಹ ತಿರುಚನಾಪಲ್ಲಿಗೆ ರೀಚ್ ಆಗಿದ್ದೀವಿ. ಸ್ಟೇಷನ್ ಕೋಡ್ ಬಂದು TPJ. ಇನ್ನು ಟೈಮಿಂಗ್ಸ್ ಬಗ್ಗೆ ಹೇಳಬೇಕಂದ್ರೆ ಮತ್ತು ಕಂಟೋನ್ಮೆಂಟ್ ವಂದೇ ಭಾರತ್ ಇಲ್ಲಿಗೆ 6:50ಕ್ಕೆ ಬರುತ್ತೆ ಬೆಳಗ್ಗೆ, ಮತ್ತು 6:55 ಇಲ್ಲಿಂದ ಹೊರಡುತ್ತೆ. ಅದೇ ಕಂಟೋನ್ಮೆಂಟಿಂದ ಮಧುರೈಗೆ ಹೋಗೋ ವಂದೇ ಭಾರತ್ ಇಲ್ಲಿಗೆ 7:20 ಸಾಯಂಕಾಲ ಇಲ್ಲಿಗೆ ಬರುತ್ತೆ, ಮತ್ತು 7:25 ಇಲ್ಲಿಂದ ಹೊರಡುತ್ತೆ. ಇದಕ್ಕೂ ಸಹ 5 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಟೋಟಲಾಗಿ 232 ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಇನ್ನೊಂದು ಸ್ಕೆಡ್ಯೂಲ್ಡ್ ಹಾಲ್ಟ್ ಆದಂತಹ ಕರೂರ್ ಜಂಕ್ಷನ್ ರೀಚ್ ಆಗಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ KRR. ಇನ್ನು ಟೈಮಿಂಗ್ಸ್ ಬಗ್ಗೆ ಹೇಳಬೇಕಂದ್ರೆ ಮಧುರೈ ಬೆಂಗಳೂರು ಕಂಟೋನ್ಮೆಂಟ್ ವಂದೇ ಭಾರತ್ ಇಲ್ಲಿಗೆ 8:08ಕ್ಕೆ ಬರುತ್ತೆ, ಮತ್ತು 8:10ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಬೆಂಗಳೂರು ಕಂಟೋನ್ಮೆಂಟ್ ಮಧುರೈ ವಂದೇ ಭಾರತ್ ಇಲ್ಲಿಗೆ ಎಷ್ಟು ಗಂಟೆಗೆ ಬರುತ್ತಪ್ಪ ಅಂತ ನೀವೇ ಯೋಚನೆ ಮಾಡ್ತಾಯಿದ್ರೆ 5:58ಕ್ಕೆ ಬರುತ್ತೆ, ಮತ್ತು 6 ಗಂಟೆಗೆ ಇಲ್ಲಿಂದ ಹೊರಡುತ್ತೆ. ಸೇಮ್ ಅದೇ 2 ನಿಮಿಷ ಹಾಲ್ಟು ಇಲ್ಲಿ ಸಹ ಕೊಟ್ಟಿದ್ದಾರೆ. ಇನ್ನು ಕರೂರ್ನ ಜಂಕ್ಷನ್ ಅಂತಾರೆ ಏನಕ್ಕಂದರೆ 4 ಲೈನ್ ಇಲ್ಲಿಂದ ಡೈವರ್ಟ್ ಆಗುತ್ತೆ. ನಾವು ಬಂದಿದ್ದ ಲೈನ್ ಅಂದರೆ ತಿರುಚನಾಪಲ್ಲಿ ಕರೂರ್ ಲೈನ್, ಮತ್ತು ಇಲ್ಲಿಂದ ದಿಂಡಿಗಲ್ಲಿಂದ ಕೂಡ ಒಂದು ಲೈನ್ ಇಲ್ಲಿಗೆ ಬರುತ್ತೆ, ಮತ್ತು ನಾವು ಹೊರಡ್ತಾ ಇರೋ ಲೈನ್ ಕರೂರು ಸೇಲಂ ಲೈನ್, ಮತ್ತು ಇಲ್ಲಿಂದ ಒಂದು ಲೈನ್ ಈ ರೋಡ್ ಕಡೆ ಕೂಡ ಹೋಗುತ್ತೆ. ಸೊ ಟೋಟಲಾಗಿ 4 ಡಿಫ್ರೆಂಟ್ ಲೈನ್ ಡೈವರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕರೂರ್ನ ಜಂಕ್ಷನ್ ಅಂತ ಕರೀತಾರೆ. ಥ್ಯಾಂಕ್ ಯು ಮ್ಯಾಮ್. ಸೊ ಟೈಮ್ ಇವಾಗ ಆಲ್ಮೋಸ್ಟ್ 4:10 ಆಗ್ತಾಯಿದೆ. ಜ್ಯೂಸ್ ಕೊಟ್ಟಿದ್ದಾರೆ ಟೀ ಟೈಮಲ್ಲಿ, ಪರವಾಗಿಲ್ಲ. ಯಾವುದಾದ್ರೂ ಏನಂತೆ ಗಾವಾ ಜ್ಯೂಸ್ ಕೊಟ್ಟಿದ್ದಾರೆ, ಅಂದರೆ ಚೇಪೆಕಾಯಿ ಜ್ಯೂಸ್ ಕೊಟ್ಟಿದ್ದಾರೆ. ಟೇಸ್ಟ್ ಚೆನ್ನಾಗೇ ಇರುತ್ತೆ ಬಿಡಿರಿ, ಯಾಕಂದರೆ ಪ್ಯಾಕ್ಡ್ ಫುಡ್ ಅಲ್ವಾ. ಇನ್ನು ಫ್ರೆಶ್ಶಾಗಿ ಬಂದಿದ್ದರೆ ಆವಾಗ ರಿವ್ಯೂ ಮಾಡಿ ಹೇಳ್ಬೋದಾಗಿತ್ತು, ಬಟ್ ಇದು ಪ್ಯಾಕ್ಡ್ ಫುಡ್, ಸೊ ರಿವ್ಯೂ ಏನು ಬೇಕಾಗಿಲ್ಲ ಬಿಡಿ. ಕೊಡ್ತೀನಿ. ಈ ಪ್ಲಾಸ್ಟಿಕ್ನೆಲ್ಲ ರಿಡ್ಯೂಸ್ ಮಾಡೋಕ್ಕೆ ಈ ಥರ ಟೆಟ್ರಾ ಪ್ಯಾಕ್ ಇರುತ್ತಲ್ಲ, ಎಲ್ಲರೂ ಏನು ಮಾಡ್ತಾರೆ, ಫಸ್ಟ್ ಈ ಪೀಸನ್ನು ತೆಗೆದು ಆಮೇಲೆ ಅದರಿಂದ ಸ್ಟ್ರಾ ತೆಗಿತಾರೆ. ಸೊ ಇದೊಂದು ಮೈಕ್ರೋ ಪ್ಲಾಸ್ಟಿಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಿ ಅಂದರೆ, ಇಲ್ಲಿ ಟಾಪ್ ಕಾಣಿಸ್ತಾ ಇದೆಯಲ್ಲ, ಈ ಟಾಪನ್ನು ಜಸ್ಟ್ ಸ್ವಲ್ಪ ಟೈಟಾಗಿ ಪ್ರೆಸ್ ಮಾಡಿ ಅಷ್ಟೇ. ಈ ಥರ ಸ್ಟ್ರಾ ಹೊರಗಡೆ ಬರುತ್ತೆ. ಆಮೇಲೆ ಇದೇ ಸ್ಟ್ರಾನ ಕೆಳಗಡೆ ಹಿಡ್ಕೊಂಡು ಹಿಂಗೆ ತೆಗೆದ್ರೆ ಅಟ್ಲೀಸ್ಟ್ ಆ ಪ್ಯಾಕೆಟ್ ಒಳಗಡೆ ಆ ಸ್ಟ್ರಾ ಇರುತ್ತೆ. ಸೊ ರೀಸೈಕಲ್ ಮಾಡಿದಾಗ ಈ ಒಂದು ಪ್ಲಾಸ್ಟಿಕ್ ಇರುತ್ತಲ್ಲ, ಸೊ ಅದ್ರ ಜೊತೆನೇ ಇರುತ್ತೆ. ಇದರಿಂದ ಮೈಕ್ರೋ ಪ್ಲಾಸ್ಟಿಕ್ ಆಗುತ್ತಲ್ಲ, ಅದನ್ನು ಕಮ್ಮಿ ಮಾಡ್ಬೋದು. ಇದೊಂದು ಸಣ್ಣ ಸ್ಟೆಪ್ಪು. ಈ ಥರ ಸಣ್ಣ ಸ್ಟೆಪ್ ತೊಗೊಂಡೆ ನಮ್ಮ ಇಂಡಿಯಾ ಸ್ವಚ್ಛ ಭಾರತ್ ಅಂತ ಆಗುತ್ತೆ.
ಸೊ ಟೋಟಲಾಗೆ 226 ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಇನ್ನೊಂದು ನಿಲುಗಡೆ ಆದಂತಹ ನಾಮಕ್ಕಲ್ ರೀಚ್ ಆಗಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ NMKL. ಇನ್ನು ಟೈಮಿಂಗ್ಸ್ ಬಗ್ಗೆ ಹೇಳಬೇಕಂದ್ರೆ ಮಧುರೈ ಕಂಟೋನ್ಮೆಂಟ್ ವಂದೇ ಭಾರತ್ ಇಲ್ಲಿಗೆ ಬೆಳಗ್ಗೆ 8:32ಕ್ಕೆ ಬರುತ್ತೆ, 8:34ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟ್ ಮಾತ್ರ ಇಲ್ಲಿ ವಂದೇ ಭಾರತಕ್ಕೆ ಕೊಟ್ಟಿರೋದು, ಆದರೆ ವಂದೇ ಭಾರತ ಕೊಟ್ಟಿರೋದು. ಇನ್ನು ರಿವರ್ಸ್ ವಂದೇ ಭಾರತ್ ಬಗ್ಗೆ ಹೇಳಬೇಕಂದ್ರೆ ಅಂದರೆ ಬೆಂಗಳೂರು ಕಂಟೋನ್ಮೆಂಟ್ ಮಧುರೈ ವಂದೇ ಭಾರತ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿಗೆ 5:38ಕ್ಕೆ ಬರುತ್ತೆ ಮತ್ತು 5:40ಕ್ಕೆ ಇಲ್ಲಿಂದ ಹೊರಡುತ್ತೆ. ಅದಕ್ಕೂ ಕೂಡ 2 ನಿಮಿಷ ಹಾಲ್ಟು ಕೊಟ್ಟಿರೋದು. ಕೋಚ್ನ ಇಂಟೀರಿಯರ್ ಟೂರ್ ಕೊಟ್ಬಿಡ್ತೀನಿ ನಿಮಗೆ. ಎಂಟ್ರ್ ಆಗಿದ ತಕ್ಷಣ ನಿಮಗೆ ಒಂದು CCTV ಇದೆ, ಮತ್ತು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ವಾಶ್ರೂಮ್ ಸಿಗುತ್ತೆ. ಅದೇ ಆಪೋಸಿಟ್ ಸೈಡ್ ಅಂದರೆ ಆ ಎಂಡ್ ಕೋಚಿಗೆ ಬಂದರೆ, ಅಂದರೆ ಈ ಸೈಡ್ ಈ ಥರ ಎಂಡಿಗೆ ಬಂದರೆ ನಿಮಗೆ ಈ ಥರ ಪ್ಯಾಂಟ್ರಿ ಸಿಗುತ್ತೆ ನಿಮಗೆ, ಓಕೆನಾ? ಅದೇ ಥರ ಮತ್ತು 2 ಡೋರ್ಸ್ ಇದೆ, ಒಂದು ರೈಟ್ ಸೈಡ್ಗೊಂದು ಮತ್ತು ಲೆಫ್ಟ್ ಸೈಡ್ಗೊಂದು. 2 ಕಡೆಯೂ ಕೂಡ ನಿಮಗೆ ಕ್ಯಾಮ್ರಾ ಇದೆ ಮತ್ತು ಒಂದು ಎಮರ್ಜೆನ್ಸಿ ಲಿವರ್ ಇದೆ. ಎಮರ್ಜೆನ್ಸಿ ಟೈಮಲ್ಲಿ ಮಾತ್ರ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಸರಿ, ಇನ್ನು ಇಲ್ಲಿ ಇನ್ನೊಂದು ಎಮರ್ಜೆನ್ಸಿ ಪುಷ್ ಟಾಕ್ ಬಟನ್ ಇದೆ. ಸೊ ಈ ಬಟನ್ನ ನೀವು ಪ್ರೆಸ್ ಮಾಡಿಬಿಟ್ಟು ಡೈರೆಕ್ಟಾಗಿ ಲೋಕೋ ಪೈಲಟ್ ಸರ್ ಹತ್ರ ಮಾತಾಡ್ಬಿಟ್ಟು ಇನ್ ಕೇಸ್ ನಿಮ್ಗೆ ಎಮರ್ಜೆನ್ಸಿ ಇತ್ತು ಅಂದರೆ ಟ್ರೈನನ್ನು ಸ್ಟಾಪ್ ಮಾಡ್ಕೋಬೋದು. ಇನ್ನು ಇದು ಸೆನ್ಸರ್ಡ್ ಡೋರ್ಸ್ ಆ್ಯಕ್ಚುಲಿ, ಬಟ್ ಆದರೆ ಏನೋ ಇದು ವರ್ಕ್ ಆಗಿಲ್ಲ ಅಂದರೆ ನಿಮಗೆ ಈ ಥರ ಬಟನ್ ಇದೆಯಲ್ಲ, ಇದನ್ನು ಪ್ರೆಸ್ ಮಾಡಿಬಿಟ್ಟು ಡೋರ್ಸ್ನ ಕೂಡ ನೀವು ಓಪನ್ ಮಾಡ್ಬೋದು. ಇನ್ನು ಕ್ಲೀನ್ಲಿನೆಸ್ ಬಗ್ಗೆ ಹೇಳಬೇಕಂದ್ರೆ ಟಾಪ್ ನಾಚ್ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದ್ದಾರೆ. ಎವ್ರಿ ಫ್ರೀಕ್ವೆಂಟಾಗಿ ನಿಮಗೆ ಈ ಥರ ಕ್ಲೀನಿಂಗ್ ಸ್ಟಾಫ್ ಬಂದು ಕೋಚ್ನ ಕ್ಲೀನ್ ಮಾಡ್ತಾನೇ ಇರ್ತಾರೆ ನಿಮಗೆ. ಸೊ ವಂದೇ ಭಾರತಲ್ಲಿ ನಿಮ್ಗೆ ಯಾವುದೇ ರೀತಿಯ ಹೈಜೀನ್ ಪ್ರಾಬ್ಲಮ್ ಆಗೋಕ್ಕೆ ಚಾನ್ಸೇ ಇಲ್ಲ. ಇನ್ನು ಪ್ರತಿ ಕೋಚ್ ಸ್ಟಾರ್ಟಿಂಗಲ್ಲಿ ಕೂಡ ನಿಮಗೆ ಫಸ್ಟ್ ಏಡ್ ಕಿಟ್ ಕೊಡ್ತಾರೆ. ಇದನ್ನು ಬೇಕಾದರೆ ನೀವು ಅವೈಲ್ ಮಾಡ್ಕೋಬೋದು. ಈ ಕೋಚ್ ಬಗ್ಗೆ ಹೇಳಬೇಕಂದ್ರೆ ICF ಅಂದರೆ ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿನಲ್ಲಿ ಮಾಡಿರೋದು. ಇದು MC ಕೋಚ್. MC ಅಂದರೆ ಮೋಟರ್ ಕಾರ್ ಅಂತ, ಅಂದರೆ ಈ ಕೋಚ್ ಕೆಳಗಡೆ ಮೋಟರ್ಸ್ಗಳಿದೆ. ಸೊ ವಂದೇ ಭಾರತ್ಗೆ ಇಂಜಿನ್ ಇಲ್ಲ, ಬಟ್ ಆದರೆ ಈ ಆಲ್ಟರ್ನೇಟ್ ಕೋಚ್ ಅಂದರೆ ಫಸ್ಟ್ ಕೋಚ್ಗೆ ಮೋಟರ್ಸ್ ಇರಲಿಲ್ಲ ಅಂದರೆ ಸೆಕೆಂಡ್ ಕೋಚಿಗೆ ಮೋಟರ್ಸ್ ಇರುತ್ತೆ. ಸೊ ಅದೇ ಥರ ಈ 8 ಕೋಚ್ ಅಂದರೆ 4 ಕೋಚಲ್ಲಿ ಮೋಟರ್ಸ್ ಇರುತ್ತೆ, 4 ಕೋಚಲ್ಲಿ ಮೋಟರ್ಸ್ ಇರೋಲ್ಲ. ಅದಕ್ಕೋಸ್ಕರ 4 ಮೋಟರ್ ಕೋಚ್ ಇರೋದ್ರಿಂದ ಅಷ್ಟು ಆಕ್ಸಿಲರೇಟ್ ಮಾಡೋಕ್ಕೆ ಚಾನ್ಸ್ ಇದೆ ವಂದೇ ಭಾರತ್ಗೆ. ಇನ್ನು ಮಾರ್ಚಲ್ಲಿ ಮಾಡಿರೋ ಅಂಥ ಕೋಚ್ ಇದು, ಮಾರ್ಚ್ 2024 ಕೋಚ್ ಇದು. MC ಅಂದರೆ ಮೋಟರ್ ಕಾರ್, TC ಅಂದರೆ ಟ್ರೇಲ್ ಕಾರ್, ಮತ್ತು ಇನ್ನೊಂದು ಇದೆ DTC ಅಂತ. D ಅಂದರೆ ಡ್ರೈವರ್ ಕಮ್ ಟ್ರೇಲ್ ಕಾರ್ ಅಂತ. ಟೈಮ್ ಇವಾಗ ಆಲ್ಮೋಸ್ಟ್ 4:15 ಆಗಿದೆ, 4:45 ಆಗ್ತದೆ. ಸ್ನ್ಯಾಕ್ಸ್ ಬಾಕ್ಸ್ ಬಂದಿದೆ. ಇನ್ನೇನು ಸೇಲಂ ಎಂಟ್ರ್ ಆಗೋಕ್ಕೆ ಇನ್ನೊಂದು 37 ಕಿಲೋಮೀಟರ್ಸ್ ಇದೆ ಅಷ್ಟೇ. ಅದಕ್ಕಿಂತ ಮುಂಚೆ ಓಪನ್ ಮಾಡಿ ತೋರಿಸ್ತೀನಿ ಏನು ಕೊಟ್ಟಿದ್ದಾರೆ ಅಂತ. ನಮ್ಮ ಈವ್ನಿಂಗ್ ಸ್ನ್ಯಾಕ್ಸ್ ಕೊಟ್ಟಿರೋದು ಒಂದು ಕೇಕ್ ಕೊಟ್ಟಿದ್ದಾರೆ, ಬನಾನಾ ಕೇಕು. ಅದ್ರ ಜೊತೆ ಮೈಸೂರು ಪಾಕ್ ಇದೆ, ಮಿಕ್ಸ್ಚರ್ ಕೊಟ್ಟಿದ್ದಾರೆ, ಮತ್ತು ಇದು ಹಲ್ವಾ ಇದು. ಸೊ ಇದು ಕೊಟ್ಟಿದ್ದಾರೆ. ಇದನ್ನೆಲ್ಲ ಫುಲ್ ಕಂಪ್ಲೀಟ್ ಮಾಡಿ ಕೊನೆಯಲ್ಲಿ ನಿಮ್ಗೆ ರಿವ್ಯೂ ಕೊಡ್ತೀನಿ ಹೆಂಗಿತ್ತು ಇದು ಅಂತ. ಟೋಟಲಿಗೆ 318 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಇನ್ನೊಂದು ಸ್ಕೆಡ್ಯೂಲ್ ಹಾಲ್ಟ್ ಆದಂತಹ ಸೇಲಂ ಜಂಕ್ಷನ್ ರೀಚ್ ಆಗಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ SA. ಟೈಮಿಂಗ್ಸ್ ಬಗ್ಗೆ ಹೇಳಬೇಕಂದ್ರೆ ಮಧುರೈ ಕಂಟೋನ್ಮೆಂಟ್ ವಂದೇ ಭಾರತ್ ಇಲ್ಲಿಗೆ ಬೆಳಗ್ಗೆ 9:15ಕ್ಕೆ ಬರುತ್ತೆ ಮತ್ತು 9:20ಕ್ಕೆ ಇಲ್ಲಿಂದ ಹೊರಡುತ್ತೆ. 5 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಅದೇ ಕಂಟೋನ್ಮೆಂಟ್ ಟು ಮಧುರೈ ವಂದೇ ಭಾರತ್ ಬಗ್ಗೆ ಹೇಳಬೇಕಂದ್ರೆ ಆ ವಂದೇ ಭಾರತ್ ಇಲ್ಲಿಗೆ 4:50ಕ್ಕೆ ಬರುತ್ತೆ ಮತ್ತು 4:55ಕ್ಕೆ ಇಲ್ಲಿಂದ ಹೊರಡುತ್ತೆ. ಅದಕ್ಕೂ ಕೂಡ 5 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ.
ಟ್ರೈನ್ ಬರ್ತಾಯಿದೆ ನೋಡ್ತೀರಲ್ಲ, ಆ ಲೈನ್ ಬಂದು ಹೊಸೂರು ಕಡೆಯಿಂದ ಬರ್ತಾರೋ ಲೈನ್ ಅದು. ಹೊಸೂರು ಧರ್ಮಪುರಿಯಿಂದ ಬಂದು ಸೇಲಮಿಗೆ ಜಾಯ್ನ್ ಆಗೋ ಅಂಥ ಲೈನ್ ಅದು. किधर हो ट्रक? ओ उधर है। इसका मतलब ऐसा ही रखना पड़ेगा। ಅಂದ್ಕೊಳ್ಳೋಣ ಈ ಥರ ಘಾಟ್ ಸೆಕ್ಷನಲ್ಲಿ ನೀವು ಟ್ರಾವೆಲ್ ಮಾಡ್ತಾಯಿದ್ದೀರಾ, ಒಂದೇ ಭಾರತದಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀರಾ, ನೆಟ್ ನೋಡಿದ್ರೆ ಸಿಗ್ತಾ ಇಲ್ಲ. ಟೈಮ್ ಪಾಸ್ ಹೆಂಗೆ ಮಾಡೋದಪ್ಪ ಅಂದರೆ ನಾನೊಂದು ಹೇಳ್ತೀನಿ, ಆ ಸ್ಟೆಪ್ಸನ್ನು ನೀವು ನೀಟಾಗಿ ಫಾಲೋ ಮಾಡಿ. ಒಂದೇ ಭಾರತದಲ್ಲಿ ನೀವು ಟ್ರಾವೆಲ್ ಮಾಡ್ತಾಯಿದ್ದೀರಾ ಅಂದರೆ ಈ ಸ್ಟೆಪ್ಸನ್ನು ಫಾಲೋ ಮಾಡಿ. ನಿಮ್ಗೆ ಬೋರ್ ಹೊಡಿಯೋದೇ ಇರೋಂಗೆ ಒಂದು ಒಳ್ಳೆ ಸ್ಟ್ರೆಸ್ ಬಸ್ಟರ್ ಹೇಳ್ಕೊಡ್ತೀನಿ. ಫಸ್ಟು ನಿಮ್ಮ ಮೊಬೈಲ್ನ ಸೆಟ್ಟಿಂಗ್ಸ್ ಓಪನ್ ಮಾಡಿ. ಸೆಟ್ಟಿಂಗ್ಸ್ ಓಪನ್ ಮಾಡಿದ ತಕ್ಷಣ ವೈಫೈ ಇರುತ್ತಲ್ಲ, ವೈಫೈ ಓಪನ್ ಮಾಡಿ. ಕರೆಂಟಾಗಿ ನಾನು ಬೇರೆ ವೈಫೈ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ವಂದೇ ಭಾರತ್ ಇನ್ಫೋ ಸಿಸ್ಟಮ್ ಅಂತ ಫಸ್ಟ್ ಒನ್, ಅದು ಕನೆಕ್ಟ್ ಮಾಡಿ. ಓಕೆನಾ, 1 ಸೆಕೆಂಡ್ ಟೈಮ್ ತೊಗೊಳುತ್ತೆ, ಕನೆಕ್ಟ್ ಆಗುತ್ತೆ. ಓಕೆ, ಕನೆಕ್ಟ್ ಆಗಿದ ತಕ್ಷಣ ಈ ಥರ ಡೈರೆಕ್ಟಾಗಿ ಅದಾಗದೆ ರೀಡೈರೆಕ್ಟ್ ಆಗುತ್ತೆ ನೋಡಿ. ಇಷ್ಟು ನಿಮಗೆ ಕಂಟೆಂಟ್ ಸಿಗುತ್ತೆ ನಿಮಗೆ. ಲೈಕ್ ಈ ಥರ ವೀಡಿಯೋಸ್ನ ನೀವು ನೋಡಿಕೊಂಡು ಆರಾಮಾಗಿ ನೀವು ಟೈಮ್ ಪಾಸ್ ಮಾಡ್ಬೋದು. ಸರಿ, ನಾವು ಟ್ರೈನ್ದು ಯಾವುದೋ ನೋಡೋಣ. ಟ್ರೈನ್ ಅಂದರೆ ಇಷ್ಟ ಅಲ್ವಾ? ಫಸ್ಟ್ ಒನ್. ಸೊ ಇದಕ್ಕೂ ಆ್ಯಡ್ ಬರುತ್ತೆ, 5 ಸೆಕೆಂಡ್ ಆ್ಯಡ್ ತಾನೇ, ಪರವಾಗಿಲ್ಲ, ಸ್ಕಿಪ್ ಮಾಡಿಬಿಟ್ಟು ಏನೋ ಫುಲ್ ಸ್ಕ್ರೀನ್ಗೆ ಹೋಗ್ತಾ ಇಲ್ಲ ಇದು. ನಿಮ್ಗಾದರೆ ಈ ಥರ ನೀವು ಆರಾಮಾಗೆ ಟೈಮ್ ಪಾಸ್ ಮಾಡ್ಬೋದು, ಈ ಥರ ಕಂಟೆಂಟ್ ನೋಡಿ. ಬಟ್ ಒನ್ ಡಿಸ್ಅಡ್ವಾಂಟೇಜ್ ಏನಂದರೆ ಲೇಟೆಸ್ಟ್ ಮೂವಿಗಳು, ಲೇಟೆಸ್ಟ್ ಸಾಂಗ್ಸ್ಗಳು ಆ ಥರದ್ದಿಲ್ಲ. ಒಂದಷ್ಟು ಕಂಟೆಂಟ್ ಮಾತ್ರ ನಿಮಗೆ ಅವೈಲೇಬಲ್ ಆಗಿ ಸಿಗುತ್ತೆ ನಿಮಗೆ. ಸೊ ಇದರಲ್ಲೇ ನೀವು ಟೈಮ್ ಪಾಸ್ ಮಾಡ್ಕೋಬೇಕಾಗುತ್ತೆ. ಥ್ಯಾಂಕ್ ಯು. ಸೊ ಇದು ನಮ್ಮ ಡಿನ್ನರ್ ಆಗಿದೆ. ಸೊ ಇದು ಇವತ್ತಿನ ಡಿನ್ನರ್ ಹೇಳಿದ್ನಲ್ಲ, ಪರೋಟ ಕೊಟ್ಟಿದ್ದಾರೆ, ಇಲ್ಲಿ ಪಲಾವ್ ಇದೆ, ಮತ್ತು ಇಲ್ಲಿ ಒಂದು ಗಟ್ಟಿಗಿರೋ ವೆಜಿಟೇಬಲ್ ಕರಿ. ಇದು ಪನ್ನೀರ್ ಅಂದ್ಕೊಂಡು ಖುಷಿ ಆಯಿತು, ಪರವಾಗಿಲ್ಲ. ಸೊ ಮತ್ತು ಗೋಬಿ ಕೊಟ್ಟಿದ್ದಾರೆ, ಮಂಚೂರಿ ಟೈಪು, ಪಾಪಡ್ ಇದೆ, ಮತ್ತು ಸೇಮ್ ಹೀಗೆ ಮೈಸೂರು ಪಾಕ್ ಕೊಟ್ಟಿದ್ದಾರೆ. ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಪರೋಟ ರಿವ್ಯೂ ನೋಡೋಣ ಹೇಗಿದೆ ಅಂತ. ಗಟ್ಟಿ ಇದೆ, ದಪ್ಪ ಕೂಡ ಇದೆ. ಆ ಕ್ರಿಸ್ಪಿನೆಸ್ ಬರೋಲ್ಲ. ನಾರ್ಮಲಿ ರೋಡ್ ಸೈಡ್ ಧಾಬಾನಲ್ಲಿ ಮತ್ತು ಹೋಟ್ಲಲ್ಲಿ ಮಾಡ್ತಾರಲ್ಲ ಅಷ್ಟು ಕ್ರಿಸ್ಪಿನೆಸ್ ಇಲ್ಲ. ನೋಡೋಣ. ಚೆನ್ನಾಗಿದೆ. ಅದೆರಡು ಜೊತೆ ಮಿಕ್ಸ್ ಆಗುತ್ತೆ. ಗೋಬಿ ಟ್ರೈ ಮಾಡೋಣ, ಗೋಬಿ ಹೆಂಗಿದೆ ಅಂತ. ಗೋಬಿನೂ ಚೆನ್ನಾಗಿದೆ. ಪಲಾವ್ ಟೈಮ್ ಇವಾಗ. ಪಲಾವ್ ಚೆನ್ನಾಗಿದೆ. ಸೊ ಓವರಾಲ್ ಕಂಪ್ಲೀಟ್ ಮಾಡಿ ನಿಮಗೆ ಲಾಸ್ಟಲ್ಲಿ ಅಂದರೆ ನಮ್ಮ ಡೆಸ್ಟಿನೇಷನಲ್ಲಿ ಈ ಊಟ ಹೆಂಗಿತ್ತು ಮತ್ತು ನನ್ನ ಜರ್ನಿ ಹೆಂಗಿತ್ತು ಅನ್ನೋದು ಎಲ್ಲಿ ನಾನು ಡಿವೋರ್ಡ್ ಆಗ್ತೀನಿ ಅಂತ. ಟೋಟಲಾಗಿ ಮಧುರೈಯಿಂದ ನನ್ನ ಫೈನಲ್ ಡೆಸ್ಟಿನೇಷನ್ ಆದಂಥ ಕೃಷ್ಣಾಜಪುರಂವರೆಗೂ 563 ಕಿಲೋಮೀಟರ್ಸ್ನ ಟ್ರಾವೆಲ್ ಮಾಡಾದಮೇಲೆ KJM ಅಂದರೆ ನಮ್ಮ ಕೃಷ್ಣಾಜಪುರಂ ರೀಚ್ ಆಗಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ KJM. ಇನ್ನು ಟೈಮಿಂಗ್ಸ್ ಬಗ್ಗೆ ಹೇಳ್ತೀನಿ. ಮಧುರೈ ಬೆಂಗಳೂರು ಕಂಟೋನ್ಮೆಂಟ್ ವಂದೇ ಭಾರತ್ ಇಲ್ಲಿಗೆ 12:50ಕ್ಕೆ ಮಧ್ಯಾಹ್ನ ಬರುತ್ತೆ ಮತ್ತು 52ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಇದರ ಆಪೋಸಿಟ್ ಅಂದರೆ ಬೆಂಗಳೂರು ಕ್ಯಾಂಟ್ ಮಧುರೈ ವಂದೇ ಭಾರತ್ ಇಲ್ಲಿಗೆ 3:55ಕ್ಕೆ ಬರುತ್ತೆ ಮತ್ತು 3:57 ಅಂದರೆ 2 ನಿಮಿಷ ಆದಮೇಲೆ ಇಲ್ಲಿಂದ ಹೊರಡುತ್ತೆ. ಸೊ ಇನ್ನು ಈ ಟ್ರೈನ್ನ ನಂಬರ್ ಬಗ್ಗೆ ಹೇಳಬೇಕಂದ್ರೆ 20671 ಆಗಿ ಅಂದರೆ ಮಧುರೈ ಬೆಂಗಳೂರು ಕ್ಯಾಂಟ್ ವಂದೇ ಭಾರತ್ ಆಗಿ ಇದು ಪ್ರತಿದಿನ ರನ್ ಆಗುತ್ತೆ, ಮಂಗಳವಾರ ದಿನ ಬಿಟ್ಟು.
ಪ್ರತಿದಿನ ಬೆಳಗ್ಗೆ ಇದು 5:15ಕ್ಕೆ ಮಧುರೈಯಿಂದ ಹೊರಡುತ್ತೆ. ಅದೇ ದಿನ ನೀವು 1 ಗಂಟೆಗೆ ನೀವು ಬೆಂಗಳೂರು ಕಂಟೋನ್ಮೆಂಟ್ ರೀಚ್ ಆಗ್ತೀರಾ. ಅರ್ಧ ಗಂಟೆ ಆಗಿದ ತಕ್ಷಣವೇ ಅಂದರೆ 1:15ಗೆ ಈ ಟ್ರೈನ್ ಮತ್ತೆ 20672 ಆಗಿ ಅಂದರೆ ಬೆಂಗಳೂರು ಕಂಟೋನ್ಮೆಂಟ್ ಮಧುರೈ ವಂದೇ ಭಾರತ್ ಆಗಿ ಇದು 1:15ಗೆ ಹೊರಡುತ್ತೆ. 1:15ಗೆ ಹೊರಟು ನೀವು 9:45ಕ್ಕೆ ನೀವು ಮಧುರೈ ರೀಚ್ ಆಗ್ತೀರಾ. ಇನ್ನು ಈ ಟ್ರೈನ್ನ ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಚೇರ್ ಕಾರ್ ಕೋಚ್ ನಿಮಗೆ 1575 ರುಪೀಸ್ ಆಗುತ್ತೆ. ಕೇಟ್ರಿಂಗ್ ಎಲ್ಲ ಸೇರಿಸಿ ಟ್ಯಾಕ್ಸಸ್ ಎಲ್ಲ ಎಕ್ಸ್ಕ್ಲೂಡ್ ಮಾಡಿ ನೀವು ಬುಕ್ ಮಾಡಬೇಕಾದ್ರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಯಾಕಂದರೆ GST ಇನ್ಕ್ಲೂಡ್ ಆಗಿರಲ್ಲ. ಇನ್ನು ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಕೋಚ್ ಬಗ್ಗೆ ಹೇಳಬೇಕಂದ್ರೆ 2865 ರುಪೀಸ್ ಆಗುತ್ತೆ ಪರ್ ಪರ್ಸನ್, ಇನ್ಕ್ಲೂಡಿಂಗ್ ಕೇಟ್ರಿಂಗ್ ಚಾರ್ಜಸ್ ಎಲ್ಲ ಸೇರಿಸಿ ನಿಮಗೆ 2865 ರುಪೀಸ್ ಆಗುತ್ತೆ ನಿಮಗೆ ಮಧುರೈಯಿಂದ ಬೆಂಗಳೂರು ಕ್ಯಾಂಟ್ವರೆಗೂ. ಬೆಂಗಳೂರಿಂದ ಮಧುರೈಗೆ ಹೋಗೋಕ್ಕೆ ಎಷ್ಟಪ್ಪ ಅಂತ ನೀವೇನಾದ್ರು ಯೋಚನೆ ಮಾಡ್ತಾ ಇದ್ದೀರಾ? AC ಚೇರ್ ಕಾರ್ ಕೋಚಲ್ಲಿ ನಿಮಗೆ 1740 ರೂಪಾಯಿ ಆಗುತ್ತೆ ನಿಮಗೆ GST ಬಿಟ್ಟು ಬೆಂಗಳೂರಿಂದ ಮಧುರೈವರೆಗೂ. ಎಕ್ಸಿಕ್ಯೂಟಿವ್ ಚೇರ್ ಕಾರಲ್ಲಿ ನೀವು ಟ್ರಾವೆಲ್ ಮಾಡ್ತೀರಾ ಅಂದರೆ 3060 ರೂಪಾಯಿ ನೀವು ಪೇ ಮಾಡಬೇಕಾಗುತ್ತೆ ಬೆಂಗಳೂರಿಂದ ಮಧುರೈವರೆಗೂ. ಪ್ರೆಸೆಂಟೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಆಸಮ್ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮತ್ ಸೈನಿಂಗ್ ಆಫ್ ಕೃಷ್ಣಾಜಪುರಮಿಂದ. ಬಾಯ್, ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.